ಯಾಕೆ ಇದೆಲ್ಲ ಏನಾಗ್ತಾ ಇದೆ, ನಮ್ಗೆ ಅವರಿಂದ ಏನು ಪಡ್ಕೊಂಡ್ಬಿಟ್ಟಿದ್ದೀವಿ, ಅದರಿಂದ ನಾವು ಅವ್ರಿಗೆ ಮಾಡಲೇಬೇಕಾಗ್ಬಿಟ್ಟಿದೆ, ವಿಧಿ ಇಲ್ಲ. ಅಂದ್ರೆ ಅದು ಮಾನಸಿಕವಾಗಿರ್ಬೋದು, ಒಂದು ಸ್ವಲ್ಪ ಹಿಂದಿಂದ ನಮ್ಮದು ಅದು ಭಾವನೆ ಇರ್ಬೋದು, ಕರುಣೆ ಭಾವನೆ ಇರ್ಬೋದು, ಏನೋ ಒಂದು ದೇಹದ್ದು ಅಟ್ಯಾಚ್ಮೆಂಟ್ ಅಷ್ಟಿರುತ್ತಲ್ಲ, ಅದಕ್ಕೋಸ್ಕರ ಅವ್ರ ಜೊತೆನೇ ಇರ್ತೀವಿ. ಅರ್ಜುನಿಗೆ ಇಲ್ಲಿ ಮುಂದೆ ಆಗೋದಿದೆ. ಆ ಒಂದು ಇದರಿಂದ ಅರ್ಜುನ ಕಡೆ ಜನರು ಆಗಿದ್ದರೆ, ದುರ್ಯೋಧನ ಕಡೆ ಹೋಗಿರೋರೆಲ್ಲ ದುರ್ಯೋಧನ ತರ ಆಲ್ಮೋಸ್ಟ್. ಸ್ವಲ್ಪ ಶಲಿನ್ ತರ ಸ್ವಲ್ಪ ಹೆಚ್ಚು ಕಡಿಮೆ ಇದೆ, ಇಲ್ಲ ಅಂತಲ್ಲ, ಆದ್ರೂ ಕೂಡ ತುಂಬಾ ಜನ ಆಗಿರ್ಬೇಕು ಅವನ ತರನೇ. ಯಾಕೆಂದ್ರೆ ಹೋಗಿದ್ದಾರೆ ದುಡ್ಡಿಗೆ ಕೆಲವು ಜನ ನನಗೆ ದುಡ್ಡು ಸಿಗುತ್ತೆ ಅಂತ ಅಪೇಕ್ಷೆ, ಕೆಲವು ಜನ ಏನಾಗುತ್ತೆ, ಇನ್ನೂ ಕೆಲವು ಜನ ಇರ್ತಾರೆ, ನಾನು ಹೋದ್ರೆ ಹೋಗ್ಲಿ, ನನ್ನ ಫ್ಯಾಮಿಲಿ ಚೆನ್ನಾಗಿರ್ಬೇಕು, ನನ್ನ ಹಿಂದಗಡೆ ಜನ ಇರಬೇಕು, ಇಷ್ಟು ದುಡ್ಡು ಕೊಡ್ತಾನೆ, ನಮ್ಮ ಮನೆ ಫ್ಯಾಮಿಲಿ ಕೊಟ್ಬಿಟ್ಟು ನಾನು ಸತ್ರ ಸಾಯಿಲಿ, ಇಲ್ಲ ನಂದು ಏನಾರ ಆಗಲಿ ಪರವಾಗಿಲ್ಲ. ಒಂದ್ಸರಿ ಕೆಟ್ಟ ಬುದ್ಧಿ ಮಾಡಿಬಿಟ್ಟು ನನಗೆ ಇಷ್ಟೊಂದು ಹಣ ಬರ್ತದೆ, ಹಣದಿಂದ ನಾನು ಬದುಕ್ತೀನಿ, ಹಣ ಇಸ್ಕೊಂಡ್ಬಿಡೋದು, ಕೆಟ್ಟ ಬುದ್ಧಿ ಮಾಡೋದು, ಇದೇ ಥರ ಅಭ್ಯಾಸ ಆಗಿ ಅವನು ಅದೇ ಥರ ಆಗ್ಬಿಟ್ಟಿದ್ದಾನೆ. ಈಗ ನಮ್ಮ ಉದಾಹರಣೆ ತುಂಬ ಮುಖ್ಯವಾಗಿರೋಂಥ ಉದಾಹರಣೆ ಏನು ಗೊತ್ತಾ, ತರಕಾರಿ ಬೆಳೀತಾ ಇರೋರು ಗೊತ್ತು, ನಾವು ಹಾಕ್ತಾ ಇರೋದು ಕೆಮಿಕಲ್ಸು, ಅದರಿಂದ ನಮ್ಗೆ ಅನಾರೋಗ್ಯ ಆಗುತ್ತೆ ಅಂತಲೂ ಗೊತ್ತು. ಅದು ಏನು ಮಾಡ್ತಾ ಇದ್ದಾರೆ, ದುಡ್ಡು ಬರ್ತಾ ಇದೆ, ಅಯ್ಯೋ ಹೆಂಗೊಂದು ಮಾಡೋಣ ಬಿಡು, ಒಂಚೂರು ದುಡ್ಡು ಬರ್ತಾ ಇದ್ದಲ್ಲ, ಏನೋ ಒಂದು ಕೆಲ್ಸಕ್ಕೆ ಆಗ್ತಾ ಇದೆ, ಅದನ್ನೇ ಮಾಡ್ತಾನೆ ಇದೀವಿ. ಅವ್ರ ಆರೋಗ್ಯನೂ ಕೆಡ್ಸಾನೆ, ಇನ್ನೊಬ್ಬರ ಆರೋಗ್ಯನ ಕೆಡಿಸ್ಕೊಂಡು ಇದು ಹೋಗ್ತಾನೆ ಇದೆ. ಯಾಕೆ? ಒಂದೇ ಒಂದು ಕಾರಣ, ನನಗೆ ದುಡ್ಡು ಬರ್ತಾ ಇದೆ, ನಂದೇನೋ ಜೀವನ ನಡೀತಾ ಇದೆ, ಅದು ಬಿಟ್ಟರೆ ನನಗೆ ಜೀವನನೇ ಇಲ್ಲ, ನಾನು ಕರೆಕ್ಟಾಗಿ ಬದುಕೋಕ್ಕಾಗಲ್ಲ, ವ್ಯವಹಾರ ಮಾಡೋಕ್ಕಾಗಲ್ಲ. ಈ ಥರ ಬುದ್ಧಿಯಿಂದ ಎಲ್ಲ ಹಿಂಗೆ ಕಲುಷಿತ ಆಗ್ತಾ ಇರೋದು. ಇದನ್ನು ಮಾಡಬಾರ್ದು ಅಂದ್ರೆ ಒಂದು ಕಾಲಕ್ಕೆ ನಾವು ನಿಲ್ಲಿಸಬೇಕು ಅದನ್ನು. ನಿನಗೆ ಸಮಾಜಕ್ಕೆ ಕಲ್ದಿದ್ರು ನಿನಗೋಸ್ಕರನಾದರೂ ಅದನ್ನು ನಿಲ್ಲಿಸ್ಬೇಕು. ಮುಂದಿನ ಪರಿಣಾಮ ನೋಡ್ಬೇಕೇನಾಗುತ್ತೆ ಅಂತ ನಾವು. ಸೊ ಈ ಪರಿಣಾಮದಿಂದ ಏನಾಗ್ತಾ ಇದೆ ಹೇಳಿ, ಆಲ್ಮೋಸ್ಟ್ ಎಲ್ಲ 90% ಜನ ಕಾಯಿಲೆಯಿಂದ ಬಳಲ್ಬಿಟ್ಟಿದ್ದೀವಿ ಇವತ್ತು ಇಂಡಿಯಾದಲ್ಲಿ. ಪರಿಣಾಮ ಇದು. ಇದಕ್ಕಿಂತ ಒಂದು 50 ವರ್ಷ ಹಿಂದೆ ಹೋದ್ರೆ ಈ ಥರ ಇರಲಿಲ್ಲ ಪರಿಸ್ಥಿತಿ. ಸೊ ಯಾಕೆ ಹಿಂಗಾಯ್ತು? ನಮ್ಮ ದುರ್ಬುದ್ಧಿಯಿಂದ, ನಾವು ಒಂದು ಪರಿಸರಕ್ಕೆ ಸೇರ್ಕೊಬಿಟ್ಟಿದ್ರಿಂದ, ಆ ಪರಿಸರ ಸರಿ ಅನ್ಕೊಂಡು ಮಾಡ್ತಾ ಇರೋದ್ರಿಂದ, ಬುದ್ಧಿ ಇಲ್ಲದೆ ಇರೋದ್ರಿಂದ, ಶಾಸ್ತ್ರನ ನೋಡ್ತಾ ಇಲ್ಲದೆ ಇರೋದ್ರಿಂದ, ಜ್ಞಾನ ಇಲ್ಲದೆ ಇರೋದ್ರಿಂದ ಆಗಿರೋದು. ಜ್ಞಾನ ಒಂದಿಲ್ಲ, ಮತ್ತೆ ಪರಿಸರ ಜೊತೆ ಸೇರ್ಕೊಬಿಟ್ಟಿದ್ವಿ. ಫಸ್ಟ್ ಆಫ್ ಆಲ್ ಜ್ಞಾನ ಇಲ್ಲದೆ ಇರೋದು, ಪ್ರತಿ ಒಂದು ಮುಖ್ಯ ಶುರು ಆಗ್ತಾ ಇರೋದೇ ಅಜ್ಞಾನದಿಂದ. ಶಾಸ್ತ್ರಜ್ಞಾನ ಇಲ್ಲದೆ ಇರೋದ್ರಿಂದನೇ ಎಲ್ಲ ಶುರುವಾಗ್ತಾ ಇರೋದು. ಇದನ್ನ ಭಕ್ತಿರ ಸಮೃದ್ಧ ಚೆನ್ನಾಗಿ ಹೇಳ್ತಾರೆ, ಫಸ್ಟ್ ಶುರುವಾಗದೇ ನಮ್ದು ಅಜ್ಞಾನದಿಂದ ಅಂತ. ಸೊ ಆದ್ದರಿಂದ ದುರ್ಯೋಧನ ಪಕ್ಷವನ್ನು ಸೇರಿದವರೆಲ್ಲ ಒಂದೇ ಬಗೆಯ ಜನರೇ. ಅವರು ಯಾರು ಎಂದು ತಿಳಿಯುವುದಕ್ಕಾಗಿ ಅರ್ಜುನನು ಯುದ್ಧಕ್ಕೆ ಮೊದಲು ಅವರನ್ನು ಕಾಣಲು ಬಯಸಿದ. ಸೊ ಇವ್ರು ಯಾರಿರ್ಬೋದು ನೋಡೋಣ. ದುರ್ಯೋಧನ ಕಡೆ ಬಂದಿರೋಂಥವ್ರು, ಇಷ್ಟೊಂದು ದುರ್ಬುದ್ಧಿಯಿಂದ ಬಂದಿರೋಂಥ ಜನನ ಅಟ್ಲೀಸ್ಟ್ ಒಂದ್ಸರಿ ನೋಡೋಣ ಯಾರಿರ್ಬೋದು ಇವರು ಅಂತ. ಅಂದ್ರೆ ಇದು ನೆಪ, ಇಲ್ಲಿ ಮುಂದೆ ನೋಡ್ತಾ ಇಲ್ವಾ? ಏನ್ ನೋಡ್ಬಿಟ್ಟೆ ಉದ್ದಕ್ಕೂ ಹಿಂಗೆ ನೋಡ್ಕೊಂಡು ಹೋದ್ನ ರಥ ಓಡಿಸ್ಕೊಂಡು. ಸೊ ಒಂದ್ ಕಡೆ ನಿಲ್ಸು ಅಂತ ಹೇಳ್ದ, ನಿಲ್ಸನೆ, ಯಾರು ನೋಡ್ತಾವನೆ ಅನ್ನೋದು ಕೃಷ್ಣ ಅದನ್ನ ಪ್ಲಾನ್ ಮಾಡ್ತಾನೆ ಬೇರೆ ತರ. ಸೊ ನೋಡ್ತಾ ಇದ್ದಾನೆ ಅಷ್ಟೇ, ಇದು ನೆಪ ಅಷ್ಟೇ. ಅವನಿಗೆ ಮನಸ್ಸಲ್ಲಿ ಓಡ್ತಾ ಇರೋದೇ ಬೇರೆ ವಿಚಾರ. ಅವರೊಡನೆ ಶಾಂತಿ ಸಂಧಾನವನ್ನು ನಡೆಸುವ ಉದ್ದೇಶವೇನೂ ಇರಲಿಲ್ಲ. ಅವನಿಗೆ ಏನು ಭಯ ಇರಲಿಲ್ಲ, ಇಲ್ಲ ಇನ್ನೊಂದಿರಲಿಲ್ಲ, ಅವನು ಏಡಿಯಲ್ಲ ಅದೆಲ್ಲ, ಅವನು ಸಂಧಾನ ಮಾಡ್ಕೊಳಕ್ಕೋಸ್ಕರ ಹೋಗ್ಬೇಕು ಅಂತ ಏನು ಹೇಳ್ತಾ ಇಲ್ಲ. ಅವನಿಗೆ ಅದಂತ ಭಾವನೆ ಬೇರೆ ಥರದ್ದು. ಕೃಷ್ಣನು ತನ್ನ ಪಕ್ಕದಲ್ಲಿಯೇ ಕುಳಿತಿದ್ದರಿಂದ ಅವನಿಗೆ ವಿಜಯದ ಸಂಪೂರ್ಣ ಭರವಸೆಯೂ ಇತ್ತು. ಅವನಿಗೆ ಜಯ ಬರಲ್ಲ ಅಂತನೂ ಇರಲಿಲ್ಲ, ಕೃಷ್ಣನೇ ಜೊತೆಗಿದ್ದ ಗ್ಯಾರಂಟಿ ಇತ್ತು. ಆದರೂ ತಾನು ಎದುರಿಸಬೇಕಾಗಿದ್ದ ಬಲದ ಕಲ್ಪನೆಯನ್ನು ಪಡೆಯಲು ಅವನು ಬಯಸಿದ ಎನ್ನುವುದು ನಿಜ. ಅವನು ಎದುರಿಸಬೇಕಾಗಿತ್ತಲ್ಲ, ಇವಾಗ ಯಾವ ಥರ ಬಲ ಇರಬೇಕು, ಯಾವ ಥರ ಒಂದು ನಾನು ಪ್ಲಾನ್ ಮಾಡಬೇಕು, ಎಲ್ಲರೂ ನೋಡಬೇಕು ಅನ್ನೋ ದೃಷ್ಟಿಯಿಂದ, ಮೇಲ್ಗಡೆ ನೋಟಕ್ಕೆ ನೋಡಬೇಕು ಅನ್ನೋ ದೃಷ್ಟಿಯಿಂದ ಅವನು ಹೋದ ಅಂತ ಹೇಳ್ಬೋದು. ಓಕೆ, 24 ಹೇಳ್ತಾರೆ, ಏವ ಮುಕ್ತೋ ಋಷಿಕೇಶೋ ಗುಡಾಕೇಶನ ಭಾರತ ಸೇನೆಯೋರ್ಗೋ ಮತ್ತೆ ರಸಾಪಯಿತ್ವ ರಥೋತ್ತಮಂ. ಅರ್ಜುನ ಏನ್ ಮಾಡೋದಕ್ಕೆ ಸಂಜೆ ಹೇಳ್ತಾ ಇದ್ದಾನೆ ಇದನ್ನ. ಕೃಷ್ಣ ಏನ್ ಮಾಡಿದ್ರೆ, ಭರತವಂಶಜನೇ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀ ಮಾತನ್ನ ಒಂದು ಮಾತು ಆಡ್ಲಿಲ್ಲ. ಏನ್ ಮಾಡ್ದ? ಸರಿ ಆಯ್ತಪ್ಪ, ನೀನು ಹೇಳ್ತಾ ಇದ್ದೆ, ತಗೊಂಡೋಗಿ ನಿಲ್ಲಿಸ್ತೀನಿ. ನೋಡಿ, ಇದು ಕೃಷ್ಣ ಎಂತವನು. ಅರೆ ಯಾಕಪ್ಪ ನೋಡ್ಬೇಕು ನೀನು, ಏನಂತ ಏನೇ ಆಗ್ಬಿಟ್ಟಿದೆ ನೀನು, ಇಲ್ಲಿಂದನೇ ನೋಡು. ಏನು ಇಬ್ರು ಸೈನ್ಯ, ನಿನ್ ಸೈನ್ಯದ್ರೆ ಆಲ್ರೆಡಿ ನೋಡಿದ್ಯಾ ನೀನು, ಯಾರ್ಯಾರು ಬಂದಿದ್ದಾರೆ ಅಂತ ಗೊತ್ತಿಲ್ವ ನಿನ್ಗೆ? ಯಾರ್ಯಾರು ಇದ್ದಾರೆ ಅಂತ ನಿನ್ ಸೈನ್ಯದಲ್ಲಿ ಗೊತ್ತು. ಈ ಪಾಂಡವ್ರ ಸೈನ್ಯ ಇಲ್ಲಿ, ಇವ್ರನ್ನ ಸೈನ್ಯ ಇಲ್ಲಿಂದಾನೆ ನೋಡು, ಅದೇ ಮಧ್ಯಕ್ಕೆ ತಗೊಂಡು ನಿಲ್ಸ್ಬೇಕು, ಅದನ್ನ ಮಧ್ಯಕ್ಕೆ ಹಾಕಿ ನಿಲ್ಸ್ಕೊತಾ ಇದ್ದಿ. ಈ ತರ ಹೇಳ್ಬೋದಿತ್ತು, ಏನು ಹೇಳಿಲ್ಲ. ಏನ್ ಮಾಡ್ದ? ಆಯ್ತಪ್ಪ, ನೀನ್ ಆಜ್ಞೆ, ತಗೊಂಡು ನಿಲ್ಸ್ತ.
ಇಷ್ಟಕ್ಕೂ ಆಜ್ಞೆ ಯಾವ ತರದ್ದು, ಯಾರು ಕೊಡ್ತಾ ಇರೋದು, ಯಾರು ಮಾಡ್ತಾ ಇರೋದು, ನಾನು ಯಾಕೆ ಮಾಡಬೇಕು, ಇದನ್ನೇನು ಆಮೇಲೆ ಹೇಳ್ತೀನಿ. ಶ್ರೇಷ್ಠ, ಅದು ತನ್ನ ಶ್ರೇಷ್ಠ ರಥವನ್ನ ನಿಲ್ಲಿಸ್ತಾನೆ. ಯಾರು? ಅರ್ಜುನ್, ಕೃಷ್ಣನ್ ಹೇಳ್ತಾ ಇದ್ದಾನೆ ಶ್ರೇಷ್ಠ. ಅದಕ್ಕೆ ಇಲ್ಲಿ ಭಕ್ತವತ್ಸಲ ಅಂತ ಈ ಒಂದು ಇದಕ್ಕೆ ನೆಕ್ಸ್ಟ್ ಇನ್ನೊಂದು 2 ಶ್ಲೋಕದವರೆಗೂ ಭಕ್ತವತ್ಸಲ ಅಂತ ಹೇಳ್ತಾರೆ. ಪ್ರತಿಯೊಂದು ಶ್ಲೋಕದಲ್ಲಿ ನೋಡಿ ಕೃಷ್ಣನ್ ಕರುಣೆನೇ ಇದೆ. ಶ್ರೇಷ್ಠ, ಒಂದು ಶ್ರೇಷ್ಠ ರಥನ ನಿಲ್ಲಿಸಿದ ಅಂತ ಸಂಜಯ್ ಹೇಳ್ತಾ ಇದ್ದಾನೆ. ಭಾವಾರ್ಥ, ಈ ಶ್ಲೋಕದಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದು ಕರೆದಿದೆ. ಅರ್ಜುನ್ಗೇನು ಗುಡಾಕೇಶ. ಗುಡಾಕ ಎಂದ್ರೆ ನಿದ್ರೆ, ಸಂಜಯ. ಇದನ್ನ ಯಾರು ತಿಳ್ಸಕ್ಕೋಸ್ಕರ? ಪಾಂಡವ್ರದ್ದು ವಿಜಯ ಸಂಕೇತ ಇನ್ನೊಂದು. ಅರ್ಜುನ ಗುಡಾಕೇಶ ಅಂದ್ರೆ ಅಜ್ಞಾನನ ಗೆದ್ದ. ಅಜ್ಞಾನ ಇಲ್ಲೇ ಇದ್ರೆ ಅವ್ನಿಗೆ ಹಂಗೆ ಅಜ್ಞಾನ ಇದ್ರೆ ಜಯ ಆಗಕ್ಕೆ ಸಾಧ್ಯ ಇದೆಯಾ? ಇವನು ಅಜ್ಞಾನ ಇರೋದ್ರಿಂದ ಗ್ಯಾರಂಟಿ ಜಯಿತಾನೆ, ಇವನು ಯುದ್ಧದಲ್ಲಿ ಜಯ ಮಾಡ್ತಾನೆ ಅನ್ನೋದು ಗ್ಯಾರಂಟಿ ತಾನೆ. ಅದನ್ನು ಸ್ಪಷ್ಟ ಹೇಳ್ತಾ ಇದ್ದಾನೆ. ಅವನು ಅಜ್ಞಾನ ಇಲ್ಲದೆ ಇರೋಂಥ ವ್ಯಕ್ತಿ. ದುರ್ಯೋಧನ ಆಗ್ಲಿ, ಅಲ್ಲಿ ಭೀಷ್ಮನಾಗ್ಲಿ ಜ್ಞಾನ ಇದ್ದವರು ಅಜ್ಞಾನದಿಲ್ಲ ಇಲ್ಲ ಅಂತ ಏನು ಹೇಳಲೇ ಇಲ್ಲ ಸಂಜಯ್. ಇಲ್ಲಿ ಯಾರನ್ನ ಹೇಳ್ತಾ ಇದ್ದಾನೆ? ಅರ್ಜುನನ್ನ ಹೇಳ್ತಾ ಇದ್ದಾನೆ. ಅರ್ಜುನ್ ನಿಂದ್ರಿಸು ಗುಡಾಕೇಶ ಅಂತ. ಅವನು ನಿದ್ರೆನೂ ಗೆದ್ದಿದ್ದ, ಜೊತೆಗೆ ಅಜ್ಞಾನನೂ ಗೆದ್ದ. ಅಜ್ಞಾನ ಹೆಂಗಿದ್ದಿದ್ದ ನೋಡಿ, ಪ್ರಭುಪಾದ ಹೇಳ್ತಾರೆ. ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನು ನಿದ್ರೆಯನ್ನು ಅಜ್ಞಾನವನ್ನು ಗೆದ್ದ. ಹೆಂಗ್ ಗೆದ್ದಿದ್ದ ಅವನು? ಅಜ್ಞಾನನ ನಿದ್ರೆನ ಕೃಷ್ಣಂದು ಗೆಳೆತನದಿಂದ. ಪಾನಿಪುರಿ ತಿಂದ್ರೆ ಜ್ಞಾನ ಬರಲ್ಲ, ಐಸ್ ಕ್ರೀಮ್ ತಿಂದ್ರೆ ಬರಲ್ಲ, ನಿದ್ರೆ ಹೋಗಲ್ಲ. ಯಾತಿ ಏನ್ ಮಾಡಿದ್ರೆ ಬರುತ್ತೆ? ನಿದ್ರೆ ಹೋಗಲ್ಲ, ನಿದ್ರೆ ಬರುತ್ತೆ. ಇವೆಲ್ಲ ಮಾಡಿದ್ರೆ ನಿದ್ರೆ ಯಾವದಿಂದ ಹೋಗುತ್ತೆ? ಭಗವಂತನ ಸಂಘದಲ್ಲಿ ಇದ್ರೆ. ಸೊ ಕೃಷ್ಣನೊಡನೆ ತನ್ನ ಗೆಳೆತನದಿಂದ ಅರ್ಜುನನ ನಿದ್ರೆಯನ್ನು ಅಜ್ಞಾನವನ್ನು ಗೆದ್ದ. ಸೊ ನಾವೇನ ನಮ್ದು ಅಜ್ಞಾನ ಮತ್ತೆ ನಿದ್ರೆ ಗೆಲ್ಬೇಕಾದ್ರೆ ಆ ಜೊತೆ ಇರ್ಬೇಕು ನಾವು ಸಂಬಂಧದಲ್ಲಿ. ಕೃಷ್ಣನ ಜೊತೆ ಸಂಬಂಧ ಅಂದ್ರೆ ಕೃಷ್ಣ ಜೊತೆ ಇದೆ ನನ್ನ ಜೊತೆ. ಯಾವ ತರ ಕೃಷ್ಣನ ಜೊತೆ ಇರೋದಂದ್ರೆ ಅರ್ಥ ಏನು? ಫ್ರೆಂಡ್ಶಿಪ್. ಅದೇ ಫ್ರೆಂಡ್ಶಿಪ್ ಏನ್ ಮಾಡ್ತೀಯ? ಜೊತೆ ಇದನಾ? ಮತ್ತೆ ಹೆಂಗ್ ಫ್ರೆಂಡ್ಶಿಪ್ ಮಾಡ್ತೀಯಾ? ಯಾರ ಜೊತೆ ಮಾತಾಡೋದು? ಸುಮ್ನೆ ಅದೇ ನಾವೇ ಸುಮ್ನೆ ಮಾತಾಡೋದು ಅಂತ. ಮತ್ತೆ ಆಮೇಲೆ ಜಪ ಮಾಡೋದು, ಅವನು ಪೂಜೆ ಮಾಡೋದು, ಕೇಳೋದು. ಸೊ ಇದರಿಂದ ಅವನ ಜೊತೆ ಇರ್ಬಹುದು. ಇವಾಗ ನಾವು ಕೃಷ್ಣ ಕಥೆ ಕೇಳ್ತಾ ಇದ್ದೀವಿ. ಕೃಷ್ಣ ಈಗ ನೆನ್ಸ್ಕೊಳ್ಳಿ, ಯುದ್ಧದಲ್ಲಿ ನಾವು ಇದೀವಿ. ಅರ್ಜುನ ರಥ ಹೋಗುವಂತ ಇದ್ದಾನೆ, ಕೃಷ್ಣ ರಥ ನಿಲ್ಲಿಸ್ತಾ ಇದ್ದಾನೆ. ಸೊ ಇದೇನರ್ಥ? ನಾವು ಕೃಷ್ಣನ ಜೊತೆ ಅಲ್ಲೇ ಪಕ್ಕದಲ್ಲೆಲ್ಲ ಒಬ್ಬ ಸೈನಿಕನಾಗಿ ನಿಂತಿರೋದು ಅನ್ಕೊಳ್ಳಿ. ಆ ಥರ. ಸೊ ನಾವು ಕೃಷ್ಣನ ಜೊತೆ ಇದ್ರೆ ಅಜ್ಞಾನ ಇಲ್ಲ. ಎಲ್ಲಿ ಸೂರ್ಯ ಬಂದಾಗ ಅಂಧಕಾರ, ಈಗ ಕತ್ಲೆ ಇರುತ್ತಾ ನೋಡಿ. 1 hour ಮುಂಚೆ ಎಷ್ಟು ಕತ್ಲೆ ಇತ್ತು, ಈಗ ಅಲ್ಲೇ ಎಷ್ಟು ಬೆಳಕಾಗಿದೆ. ಸೂರ್ಯ ಬಂದಿದ ತಕ್ಷಣ, ಸೂರ್ಯ ಬಂದ್ರೆ ಕೃಷ್ಣ ಸೂರ್ಯ ಸಮ, ಅಜ್ಞಾನ ಅಂಧಕಾರ ಸಮ. ಸೊ ಕೃಷ್ಣ ಅಂದ್ರೆ ಜ್ಞಾನ. ಕೃಷ್ಣ ಇದ್ದಿದ್ದ ಕಡೆ ನಮ್ಗೆ ಅಜ್ಞಾನ ಇಲ್ಲ, ಕೃಷ್ಣ ಇದ್ದಿದ್ದ ಕಡೆ ಭಯ ಇಲ್ಲ, ಕೃಷ್ಣ ಇದ್ದಿದ್ದ ಕಡೆ ಸಾವಿಲ್ಲ, ಕೃಷ್ಣ ಇದ್ದಿದ್ದ ಕಡೆ ಏನಿಲ್ಲ ನಮಗೆ ಒಂದು ಅಧೈರ್ಯ ಅನ್ನೋದಿಲ್ಲ. ಕೃಷ್ಣ ಇದ್ದಿದ್ದ ಕಡೆ ಅಪಜಯ ಇಲ್ಲ. ಕೃಷ್ಣ ಇದ್ದಿದ್ದ ಕಡೆ ನಮಗೆ ಆಲಸ್ಯ ಇಲ್ಲ, ಜಡತ್ವ ಇಲ್ಲ. ಕೃಷ್ಣ ಇದ್ದಿದ್ದ ಕಡೆ ಪ್ರಮಾದ ಇಲ್ಲ. ಕೃಷ್ಣ ಇದ್ದಿದ್ದ ಕಡೆ ಅಧರ್ಮ ಇಲ್ಲ. ಸೊ ಇದೆಲ್ಲ ಇಲ್ಲದೆ ಇರೋದ್ರಿಂದ ಕೃಷ್ಣ ನಾವೇನ್ ಮಾಡ್ಬೇಕು? ಕಟ್ಕೋಬೇಕು. ಎಲ್ಲಿಗೆ? ಕತ್ಗೆ. ಕತ್ಗೆ ಏನ್ ಮಾಡ್ಬೇಕು ನಾವು? ಕೃಷ್ಣನ ಕೊಡ್ಬೇಕು. ಸೊ ಇದ್ರೆ ಏನು? ಓಕೆ, ಕೃಷ್ಣನ ಅರ್ಜುನನ ಇದ್ರೇನು ಅಜ್ಞಾನ ಗೆದ್ದ. ಕೃಷ್ಣನ ಏನು ನಾವು ಒಂದು ಕ್ಷಣ ಮರಿಬಾರ್ದು ಅಂತಂದ್ರೆ ಏನ್ ಮಾಡ್ಬೇಕು? ಅವ್ನು ನೆನ್ಸ್ಕೊತಾ ಇರ್ಬೇಕು. ಕೃಷ್ಣ ಮರಿಬಾರ್ದು ಅಂದ್ರೆ ನೆನ್ಸ್ಕೊತಾ ಇರ್ಬೇಕು. ಕೃಷ್ಣ ಹೇಳಿದ್ದೇನೆ, ಟ್ರೈ ಮಾಡಿದ್ರೆ ಯಾವ ಅರ್ಧ ಗಂಟೆ ಮಾಡಿ ಸಾಕು. ಕೃಷ್ಣನ ಜೊತೆ ಮಾತಾಡಿ. ನೀವೇನ್ ಕೆಲಸ ಮಾಡ್ತಾ ಇರ್ತೀರ ಅವನ ಜೊತೆ, ನಮ್ ಜೊತೆ ಇದ್ದಾನೆ ಅನ್ಕ ಮಾತಾಡ್ತಾರೆ. ಓದ್ತಾ ಕೂತಿರ್ತೀರಾ, ಕೃಷ್ಣ ಯಾವ್ದು ಓದ್ಲಿ, ಕೃಷ್ಣ ಯಾವ್ದಾರ ಒಂದು ಓದೋ ಅಂತಾನೆ. ನೀವೇನ್ ಮಾಡ್ತೀರಿ? ಯಾವ್ದೋ ಒಂದು ತೆಗಿತೀರಾ, ಓದ್ತೀರಾ. ಕೃಷ್ಣ ಇದಕ್ಕೇನ್ ಅರ್ಥ? ಕೇಳಿ ಹಂಗೆ ಅರ್ಧ ಗಂಟೆ ಟ್ರೈ ಮಾಡಿ ದಿನಕ್ಕೆ.
ನೋಡಿ ಚಮತ್ಕಾರ ಹೆಂಗಾಗುತ್ತೆ ಅಂತ. 1 ವರ್ಷದಲ್ಲಿ, 1 ವರ್ಷ ಬೇಡ, ಬರೀ 6 ತಿಂಗಳು ಸಾಕು. ಟ್ರೈ ಮಾಡಿ ನೋಡಿ. ಅರ್ಧ ಗಂಟೆ ಬೇರೆ ಮಾತಾಡ್ಬಿಡಿ. ಅಡುಗೆ ಹೆಂಗೆ ಮಾಡ್ತಾ ಇದ್ದೀನಿ, ಈಗ ಏನಾಕಪ್ಪ ಇವಾಗ, ಏನೋ ಒಂದು ತರಕಾರಿ ಯಾಕತ್ತಾಗೆ ಎಲ್ಲ ತಿಂತೀನಿ ಕಣ ನಾನು. ಇಲ್ಲ ಏನು ಹೇಳು, ಚೆನ್ನಾಗಿರೋದು ಹೇಳು. ಇಲ್ಲ 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 ಇಲ್ಲಿ ಯಾವ್ದೋ ಒಂದು ಹಾಕು ಅಂತಂದ್ರೆ, ಅಯ್ಯೋ ಇದೇ ಹಾಕ್ತೀನಿ ಬಿಡು, ಸರಿ ಆಯ್ತು ಹಾಕು. ಒಂಥರ ಮೆಂಟ್ಲಾಗಿ ಇದೊಂಥರ ಜೋಕು ಅನ್ಕೋಬಿಡಿ. ಇದನ್ನ ಸೀರಿಯಸ್ ಆಗಿ ಏನಾರ ಮಾಡಿದ್ರೆ ಇದನ್ನ ಯಾವ ಲೆವೆಲ್ಗೆ ಹೋಗ್ತೀರಾ ಗೊತ್ತಾ ನೀವು? ಕೃಷ್ಣ ಒಂದ್ಸರಿ ಅನ್ಬಿಡ್ತಾನೆ, ಒಂದ್ಸರಿ ನಿಮ್ ಜೊತೆ ನಿಮ್ಗೆ ಗೊತ್ತಿಲ್ದಂಗೆ. ಒಂದ್ ಕತೆ ಹೇಳ್ತೀನಿ, ಒಂದು ಸ್ಟೋರಿ ಇದೆ. ಹಂಗೆ ನಾವೇನಿಲ್ಲ ಅಂತ ಮಾಡಿದ್ರು ಕೂಡ ಅಕಸ್ಮಾತ್ ಒಬ್ರು ಶಾಸ್ತ್ರಸಮ್ಮತ ಅಲ್ಲ ಒಪ್ಕೊಳ್ಳೋಣ, ಆದ್ರೂ ಕೂಡ ಕೃಷ್ಣ ನಮ್ ಜೊತೆ ಮಾತಾಡಕ್ ಶುರು ಮಾಡ್ತಾನೆ. ಶಾಸ್ತ್ರಸಮ್ಮತ ಅಲ್ಲ ಇದು, ಅಂದ್ರೆ ಶಾಸ್ತ್ರದಲ್ಲಿ ಏನು ಈ ತರ ಏನು ಭಕ್ತಿ ಮಾತಾಡ್ತಾ ಇದೀವಿ ಅಷ್ಟೇ. ಅಲ್ಲಿ ಮೂಕರು ತರ ಮಾತಾಡಿ, ಇಲ್ಲಿ ಭಕ್ತಿ ಅಂತ ನೀವು ಮಾನಸಿಕ ಭಕ್ತಿ ಈ ತರ ಮಾಡಿ ಕೃಷ್ಣ ನಮ್ ಜೊತೆ ಮಾಡ್ಬಿಡ್ತಾನೆ. ಸೊ ಅಂದ್ರೆ ಒಂದು ಕ್ಷಣವೂ ಮರೆಯಲು ಸಾಧ್ಯವಿಲ್ಲ. ಒಂದು ಕ್ಷಣ ಮರಿಬಾರ್ದಂದ್ರೆ ಇದನ್ನೇ ಮಾಡ್ಬೇಕು ನೀವು. ಏನಪ್ಪ ಮಂಗಪ್ಪ ಮನಸ್ಕೋತೀರಾ, ಎಲ್ಲ ಜಪ ಮಾಡ್ತಾ ಇರ್ಬೇಕು. ಜಪ ಮಾಡೋಕ್ಕಾಗತ್ತೆ ನಿಮಗೆ? ಆಗಲ್ಲ ತಾನೆ. ಆಯ್ತು, ಏನೋ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಮಾತಾಡಿ ಸುಮ್ಮನೆ. ಮರಿಬಾರ್ದಂದ್ರೆ ಹಿಂಗೆ ಮಾಡ್ಬೇಕು ನೀವು. ಯಾವ್ದಾದ್ರ ಮುಖಾಂತರ ಅವ್ನು ಬರ್ತಾ ಇರ್ಬೇಕು. ಈಗ ಬುಕ್ ಮಾಡ್ತಾ ಇದ್ದೀರಾ, ಅದು ನೀವು ಪ್ರಜ್ಞೆ ಇರ್ಲಿ ಇಲ್ದೇ ಇರ್ಲಿ ಅದು ಕೃಷ್ಣನ ಜೊತೆ ಇರೋದಂತ ಅರ್ಥ. ಪ್ರಸಾದ ಮಾಡ್ತಾ ಇದ್ದೀರಾ, ನೀವು ಪ್ರಜ್ಞೆ ಇರ್ಲಿ ಇಲ್ದೇ ಇರ್ಲಿ ಅವನ್ಗೆ ಎಂತ ಮಾಡ್ತಾ ಇದ್ರೆ ಅವನ ಜೊತೆ ಇದ್ದೀರಾ ಅಂತ ಅರ್ಥ. ಈ ಓದುವಾಗ ಹೆಂಗೆ ನೀವು ಪ್ರಜ್ಞೆ ಇಲ್ದೇ ಇದ್ರು ಅವನ ಜೊತೆ ಇರಕ್ಕಾಗತ್ತೆ? ಓದ್ತಾ ಇರೋದು ಯಾವ ಸಬ್ಜೆಕ್ಟು? ಭೌತಿಕವಾಗಿರೋದು ಅಲ್ವಾ? ಮತ್ತೆ ಅವಾಗ ಏನ್ ಮಾಡ್ಬೇಕು ನೀವು? ಕೃಷ್ಣ ಇದು ಓದ್ಲಾ, ಅವಾಗ ಅದು ನೆನ್ಸ್ಕೊಳ್ಳೋದು. ಈಗ ನಾನು ಕೇಳೋ ಬದಲು ಪ್ರಭು ಇದು ಓದ್ಲಾ, ಇಲ್ಲ ಕೃಷ್ಣ ಇದು ಓದ್ಲಾ. ಕೃಷ್ಣ ಇದು ಅರ್ಥ ಏನು? ಬಾಯ್ ಬಿಡ್ಲಿ ಬಿಡದೆ ಇರ್ಲಿ, ಬಿಟ್ಟವನೇ ಅಂತ ಅನ್ಕೊಳ್ಳಿ ನೀವು. ಅದೆಲ್ಲ ಕಣ ಇದು ಓದು ಅಂತಾನೆ, ನೀವೇ ಅನ್ಕೊಳ್ಳಿ ಅದನ್ನ. ಡಬಲ್ ಆಕ್ಟಿಂಗ್ ಮಾಡಿ ನೀವು ಕೃಷ್ಣನ್ ತರ ನೀವು ಮಾತಾಡಿ. ಅದ್ಯಾಕೆ ಓದ್ತೀಯ, ನೆನೆ ಓದ್ಲಿಲ್ವಾ, ಇದನ್ನ ಓದು ಅಂತ. ಸರಿ ಹೌದಾ, ಇದು ನನಗೆ ಚೆನ್ನಾಗಿ ಅರ್ಥ ಆಗ್ಲಿಲ್ಲ, ಅದಕ್ಕೆ ತಿರ್ಗಿ ಓದ್ತೀನಿ. ಸರಿ ಓಕೆ. ಇದು ನಿಜಕ್ಕೂ ಒಂಥರ ಸಿಲ್ಲಿ ತರ ಕಾಣಿಸ್ಬೋದು, ಆದ್ರೆ ಮಾಡಿ ನೋಡಿ ಹೆಂಗಿರುತ್ತೆ ಗೊತ್ತಾ. ಇದು ಕೃಷ್ಣನ ನಿಜಕ್ಕೂ 6 ತಿಂಗಳೊಳಗೆ ನೀವು ಮಾತಾಡ್ಸ್ಬಿಡ್ಬೋದು. ಆದ್ರೆ ಸೀರಿಯಸ್ ಆಗಿ ನಿಮ್ಗೆ ಫಸ್ಟ್ ಮಾಡಿ ಪರವಾಗಿಲ್ಲ, ಜೋಕಾಗೆ ಮಾಡಿ, ಆಗ್ತಾ 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 ಸೀರಿಯಸ್ ಆಗ್ಬಿಡುತ್ತೆ ನಿಮ್ಗೆ. ಅದು ಅಭ್ಯಾಸ ಮಾಡಿ ನೋಡಿ, ಅದು ಹೇಳಕ್ಕಾಗೋದಿಲ್ಲ. ಆಯ್ತಾ? ಜಾಗೃತ ಅವಸ್ಥೆಯಲ್ಲಿ ಆಗಲಿ ನಿದ್ರೆಯಲ್ಲಿ ಆಗಲಿ ಭಕ್ತನು ಕೃಷ್ಣನ ಹೆಸರು, ರೂಪ, ಗುಣ ಮತ್ತು ಲೀಲೆಗಳನ್ನು ಯೋಚಿಸದಿರುವುದೇ ಇಲ್ಲ. ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ನಿದ್ರೆಯನ್ನು ಅಜ್ಞಾನವನ್ನು ಗೆಲ್ಲಬಲ್ಲ. ಸೊ ನೋಡಿ, ಇಲ್ಲಿ ಪ್ರಭುಪಾದ ಹೇಳ್ತಾ ಇದ್ದಾರೆ, ಜಾಗೃತ ಅವಸ್ಥೆಯಲ್ಲಿ ಆಗಲಿ ನಿದ್ರೆಯಲ್ಲಿ ಆಗಲಿ, ಅಂದ್ರೆ ನೀವು ಸುಮ್ಮನೆ ಆಗ್ಲಿ ಇಲ್ಲ ನೀವು ಸೀರಿಯಸ್ ಆಗಲಿ, ನಿದ್ರೆಯಲ್ಲಿ ಇರ್ಲಿ ಇಲ್ಲ ಜಾಗೃತೆ. ಅಂದ್ರೆ ಜಾಗೃತ ಅಂದ್ರೆ ಇದು, ನಾವು ಈಗ ಜಾಗೃತಿ ಆಗಿದೀವಿ, ಇದು ನಿದ್ರೆ ಅಂದ್ರೆ ನಿದ್ರೆಲ್ಲೇ ಇರ್ಲಿ. ಭಕ್ತನ ಕೃಷ್ಣನ ಹೆಸರು, ರೂಪ, ಗುಣ ಮತ್ತು ಲೀಲೆ. ಈಗ ಮಲ್ಕೊಂಡಿರುವಾಗ ಹೆಂಗ್ ಜ್ಞಾಪಿಸ್ಕೊಳ್ಳೋದು ಹೇಳಿ? ಮಲ್ಕೊಂಡಿರುವಾಗ ನಿಮ್ ಕೈಲಿ ಆಗಲ್ಲ, ಯಾಕೆಂದ್ರೆ ನಿದ್ದೆ ಬಂದ್ಬಿಟ್ಟಿರುತ್ತೆ. ನೀವು ಏನ್ ಮಾಡಿರ್ತೀರೋ ಅದು ನಿದ್ರೆಯಲ್ಲಿ ಬರ್ತಾ ಇರುತ್ತೆ. ನೀವು ಕಾರ್ಯ ಏನ್ ಮಾಡಿರ್ತೀರೋ ಅದು ಜಾಸ್ತಿ ನಿದ್ರೆಯಲ್ಲಿ ಬರ್ತಾ ಇರುತ್ತೆ. ಅದಕ್ಕೆ ಏನ್ ಮಾಡ್ಕೋ, ಪ್ರಭುಪಾದ ಹೇಳ್ತಾರೆ, ಮಲ್ಕೋವಾಗ ಅವಂದೇ ಓದ್ಬಿಟ್ಟು ಮಲ್ಕೊಳ್ಳೋದು, ಅವಂದು ಜ್ಞಾಪಕ ಮಾಡ್ಕೊಳ್ಳೋದು, ಉಸಿರು ಹೇಳ್ಕೊಳ್ಳಿ. ಇನ್ನೊಂದು ಟೆಕ್ನಿಕ್ ಹೇಳ, ಯಾವಾಗಲೂ ನೀವು ಮಲ್ಕೋತಾ ಇದ್ರಲ್ಲ ಜ್ಞಾಪಕ ಮಾಡ್ಕೊಂಡು ಕೃಷ್ಣ ಅಂತ ಉಸಿರು ಹೇಳ್ಕೊಳ್ಳಿ ಜೋರಾಗಿ, ಕೃಷ್ಣ ಅಂತ ಬಿಡ್ತಾ ಇರಿ. ಇದೇ ಅಭ್ಯಾಸ ಮಾಡಿ, ನಿಮ್ಗೆ ಒಂದು ದಿನ ಉಸಿರು ಜೊತೆನೂ ಕೃಷ್ಣ ಹೋಗ್ತಾ ಇರ್ತಾನೆ, ಉಸಿರು ಜೊತೆನೂ ಆಚೆ ಬರ್ತಾ ಇರ್ತಾನೆ ಅವನು. ಸೊ ಅಂದ್ರೆ ಯಾವ ಅವನು ಯಾವ ಜಾಗೃತನೇ ಆಗ್ಲಿ, ಅವನು ನಿದ್ರಾವಸ್ಥೆಲಾಗ್ಲಿ, ಕೃಷ್ಣಂದೇ ಅವನಿಗೆ. ಪ್ರಭುಪಾದರು ತುಂಬಾ ಉನ್ನತ ವಿಚಾರ ಸಿಂಪಲ್ ಆಗಿ ಹೇಳ್ಬಿಡ್ತಾ ಇದ್ದಾರೆ. ಇದನ್ನ ಮಾಡಿ ನಾವು ಪ್ರಾಕ್ಟಿಕಲ್ ಆಗಿ ಏನಾರ ಇದು ಮಾಡಿದ್ರೆ ಕೃಷ್ಣನ ಹಿಂಗೆ ಚಿಟಕಿ ಹೊಡೆಯೋದ್ರಲ್ಲಿ ಸಂಪಾದನೆ ಮಾಡ್ಬಿಡ್ಬೋದು. ಆದ್ರೆ ಪ್ರಯತ್ನ ಮಾಡ್ಬೇಕಷ್ಟೇ. ನಾವು ಪ್ರಯತ್ನ ಇಲ್ದಿರ ಆಗೋದಿಲ್ಲ. ನಾವು ಸೀರಿಯಸ್ ಆಗಿ ಪ್ರಯತ್ನ ಮಾಡಿರೋ ಜಪದ್ದು, ಅದಕ್ಕೆ ನಮ್ಗೆ ಜಪದಲ್ಲಿ ಇಂಟ್ರೆಸ್ಟ್ ಬಂದಿಲ್ಲ. ಈ ಟೆಕ್ನಿಕ್ಗಳು ಯೂಸ್ ಮಾಡಿ ತುಂಬಾ ಈಸಿಯಾಗಿ ಮಾಡ್ಬೋದು. ಹೀಗೆ ಕೃಷ್ಣನನ್ನು ಕುರಿತು ಸದಾ ಚಿಂತಿಸುವಷ್ಟರಿಂದಲೇ ಅವನು ನಿದ್ರೆಯನ್ನು ಅಜ್ಞಾನವನ್ನು ಗೆಲ್ಲಬಲ್ಲ. ಒಬ್ಬ ವ್ಯಕ್ತಿ
ಕೃಷ್ಣನ ಸದಾ ಚಿಂತನೆ ಮಾಡ್ತಾ ಇರೋದ್ರಿಂದ ಅವ್ನು ನಿದ್ರೆನೂ ಬೇಕಾದ್ರೆ ನಿದ್ರೆ ಮಾಡೋದೇ ಬೇಕಾಗಿಲ್ಲ ಅವನು. ಈಗ ನಾವು 6 ಗಂಟೆ 7 ಗಂಟೆ 8 ಗಂಟೆ ನಿದ್ದೆ ಮಾಡ್ತಿದೀವಲ್ಲ, ಒಬ್ಬ ವ್ಯಕ್ತಿ ನಿದ್ದೆನೇ ಮಾಡಬೇಕಾಗಿಲ್ಲ ಅಕಸ್ಮಾತ್ ಕೃಷ್ಣನ ಚಿಂತನೆ ಮಾಡ್ತಾ ಇದ್ರೆ. ಇದಕ್ಕೆ ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ ಎಂದು ಹೆಸರು. ಏನು ಇದಕ್ಕೇನು ಹೆಸರು? ಕೃಷ್ಣ ಪ್ರಜ್ಞೆ ಅಥವಾ ಸಮಾಧಿ. ಸದಾ ಯಾವಾಗ್ಲೂ ಸ್ಮರಣೆ ಮಾಡ್ತಾ ಇರೋದೇ ಸಮಾಧಿ. ಕೇಳ್ತೀವಲ್ಲ ಒಬ್ಬೊಬ್ರು, ಓ ಈ ಬಾಬಾ ಸಮಾಧಿ ಆಗ್ಬಿಟ್ರು ಅಂತ. ಸಮಾಧಿ ಅಂತಂದ್ರೆ ಅವರು ಕೃಷ್ಣ ಜ್ಞಾಪಕ ಮಾಡ್ತಾ 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 ತಮ್ಮನ ಉಸಿರನ್ನ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಅವಾಗ ದೇಹ ಅಂತ್ಯ ಆಗತ್ತೆ, ಅವರು ಭಗವಂತ ನಾಮಕ್ಕೆ ಹೋಗ್ತಾರೆ. ಬಟ್ ದೇಹ ಇರುತ್ತೆ ಇಲ್ಲೇ, ಸಮಾಧಿ ಸ್ಥಿತಿಯಲ್ಲಿ ಹೋಗ್ಬಿಡ್ತಾರೆ ಅಂತ. ಋಷಿಕೇಶನ ಇದಕ್ಕೆ ತುಂಬಾ ಪ್ರಜ್ಞೆ ಬೇಕು, ಇದಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕು. 1-2 ದಿನಕ್ಕೆ ಆಗೋದಲ್ಲ, ಪ್ರಾಕ್ಟೀಸ್ 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 ಪ್ರಾಕ್ಟೀಸಿಂದ ಏನ್ ಬೇಕಾದ್ರೆ ಮಾಡ್ಬೋದು. ಋಷಿಕೇಶನಾಗಿ ಎಲ್ಲಾ ಜೀವಿಗಳ ಇಂದ್ರಿಯಗಳು ಮತ್ತು ಮನಸ್ಸುಗಳ ನಿರ್ದೇಶಕನಾಗಿ ಕೃಷ್ಣನಿಗೆ ಅರ್ಜುನನ ರಥವನ್ನು ಸೈನ್ಯಗಳ ಮಧ್ಯೆ ನಿಲ್ಲಿಸು ಎಂದು ಹೇಳುವುದಕ್ಕೆ ಕಾರಣವು ಅರ್ಥವಾಯಿತು. ಕೃಷ್ಣನಿಗೆ ಅರ್ಜುನನ ಮನಸ್ಸಲ್ಲಿ ಇರೋದೆಲ್ಲ ಅರ್ಥ ಆಗೋಯ್ತು, ಏನ್ ಆಗ್ತಾ ಇದೆ ಅವನ ಮನಸ್ಸಲ್ಲಿ ಅಂತ. ಯಾಕೆಂದ್ರೆ ಅವನು ಋಷಿಕೇಶ, ಪ್ರತಿಯೊಂದು ಇಂದ್ರಿಯಗಳಿಗೂ ಒಡೆಯ. ಪ್ರತಿಯೊಂದು ಇಂದ್ರಿಯದಲ್ಲಿ ಏನ್ ನಡೀತಾ ಇತ್ತು ಅಂತ ಮುಂಚೆನೆ ಗೊತ್ತಾಗ್ತಾ ಇದೆ, ನಮ್ಗಿನ ಮುಂಚೆ ಅವ್ನು ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಕೃಷ್ಣ ಇಲ್ಲಿ ಏನ್ ಮಾಡ್ದ, ಅರ್ಜುನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗೋಯ್ತು ಅವನಿಗೆ. ಅದಕ್ಕೆ ಬಾಮಿಸ್ಕೊಂಡು ಏನ್ ಮಾಡ್ಲಿಲ್ಲ, ರಥನ ತಗೊಂಡೋಗಿ ನಿಲ್ಲಿಸ್ದ. ಏನ್ ನಡೀತಾ ಇತ್ತು ಅರ್ಜುನ ಮನಸ್ಸಲ್ಲಿ ಏನ್ ಗೊತ್ತಾಗೋಯ್ತು ಕೃಷ್ಣನ್ಗೆ? ಏನ್ ಗೊತ್ತಾಯ್ತು? ಅರ್ಜುನನ ಮನಸ್ಸಲ್ಲಿ ಏನ್ ನಡೀತಾ ಇದೆ ಅಂತ ಕೃಷ್ಣನ್ ಗೊತ್ತಾಯ್ತು. ಪ್ರಭುಪಾದ ಹೇಳಿದ್ರಲ್ಲಿ ಈಗ ಅವ್ನು ಹೇಳ್ದಂಗೆ ಮಾಡ್ದತ್ತಾನೆ. ಎರಡು ಸೈನ್ಯಗಳ ಮತ್ತೆ ರಥ ನಿಲ್ಲಿಸು ಅಂತಂದ, ನಿಲ್ಲಿಸ್ತಾ ಇದ್ದಾನೆ. ಈ ವಿಷಯ ಜ್ಞಾಪಕ ಮಾಡ್ಕೊಳ್ಳಿ. ಕೃಷ್ಣನಿಗೆ ಅರ್ಜುನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ಗೊತ್ತಾಯ್ತು. ಅದ್ ನಡೀತಾಯ್ತಾ ಅರ್ಜುನ ಮನಸ್ಸಲ್ಲಿ? ಯಾಕೆ ನೋಡ್ಬೇಕು ಅಂತ? ನಿಮ್ಗೆಲ್ಲ ಕೇಳಿಸ್ತಾ ಇದೆ ಅನ್ಕೋತಾ ಇದ್ರಿ. ಯಾರು ಆನ್ಲೈನ್ ಅಲ್ಲಿ ಇದ್ದೀರಿ ಅವ್ರಿಗೆ ಏನ್ ನಡೀತಾ ಇತ್ತು? ಅರ್ಜುನ ಮನಸ್ಸಲ್ಲಿ ಇವಾಗ ಕರುಣೆ ಬರಕ್ಕೆ, ಅವ್ರ ಮೇಲೆಲ್ಲ ಕರುಣೆ ಬರಕ್ಕೆ ಶುರುವಾಯ್ತು ಅಂತ ಗೊತ್ತಾಗ್ಬಿಟ್ಟಿದೆ. ಯಾರಿಗೆ? ಕೃಷ್ಣನಿಗೆ. ಅದಕ್ಕೆ ಅವನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ಏನಂತ, ತಗೊಂಡೋಗಿ ನಿಲ್ಸ್ಬಿಟ್ಟು ಮುಂದಿನ ಮಾತೆ ಹೇಳ್ಬಿಡ್ತಾನ ಅವನು. ಅವನು ದ್ವಂದ್ವವಾಗಿ ಅರ್ಜುನಿಗೆ ಏನ್ರ ಇದ್ರಲ್ಲಿ ಸಿಕ್ಸ್ಬಿಡ್ತಾನೆ. ಅವನ ಮನಸ್ಸಲ್ಲಿ ನಡೀತಾ ಇದ್ದದ್ದು ವಿಚಾರ ಬೇರೆ, ಇವ್ರ ಮೇಲೆಲ್ಲ ಕರುಣೆ ಬರ್ತಾ ಇತ್ತು ಅಂತ. ಅವನ ಆಕ್ಟಿಂಗ್ ಅಲ್ಲಿ ಅದನ್ನ ಉಲ್ಟಾ ಮಾಡ್ಬಿಡ್ತಾನೆ. ಹೌದು ನೋಡು ಅಂತಾನೆ, ಆದ್ರೆ ಅವ್ನು ಮಾಡಿದ ರೀತಿನೇ ಬೇರೆ ಆಗ್ಬಿಡುತ್ತೆ. ಅವನಲ್ಲಿ ಬಂದಿದ್ದನ್ನ ಇನ್ನ ಜಾಸ್ತಿ ಮಾಡಕ್ ಮಾಡ್ಬಿಡ್ತಾನೆ. ನಮ್ಮಲ್ಲಿ ಏನ್ ವಿಚಾರ ಬಂತು ಕೃಷ್ಣ ಅದನ್ನ ಜಾಸ್ತಿ ಮಾಡಕ್ ನೋಡ್ತಾನೆ ಅಂತ. ಅಂದ್ರೆ ಪ್ರತಿಯೊಂದು ವಿಚಾರನೂ ಮಾಡಲ್ಲ ಕೃಷ್ಣ. ಯಾರ ಭಕ್ತನ ಮನ್ಸಲ್ಲಿ ಏನ್ ಬಂತು ಅದನ್ನ ಜಾಸ್ತಿ ಮಾಡ್ತಾನೆ. ಯಾಕೆ? ಅದ್ರದ್ದು ಪ್ಲಾನ್ ಬೇರೆ, ಅದ್ ಬರಬಾರ್ದು, ಆದ್ರೆ ಬೇಕಾಗಿತ್ತು, ಅದಕ್ಕೋಸ್ಕರ ಮಾಡ್ತಾನೆ. ಏನೋ ಅರ್ಜುನನ ಮನ್ಸಲ್ಲಿ ಏನ್ ಬರ್ತಾ ಇದೆ, ಅವ್ರ ಮೇಲೆಲ್ಲ ಕರುಣೆ ಬರಕ್ ಶುರುವಾಗಿದೆ ಅಂತ ಗೊತ್ತಾಗೋಯ್ತು ಕೃಷ್ಣನಿಗೆ. ಅವ್ರು ನೋಡಿದ ತಕ್ಷಣ ಅರ್ಜುನ್ ಮನ್ಸಲ್ಲಿ ಏನ್ ನಡೀತಾ ಇತ್ತೆ ವಿಚಾರ, ಯಾವಾಗ ಬಾಣ ಎತ್ಕೊಂಡ್ ಅವ್ನ ಕರುಣೆ ಇಲ್ಲ ಅಂದಿದ್ರೆ ಬಾಣ ಎತ್ಕೊಂಡ್ ಬಿಡ್ಬೇಕಾಯ್ತು. ಅವ್ನು ಈ ಮಾತಾಡ್ತಾ ಇದ್ದಾನೆ, ಎಲ್ರು ನೋಡ್ಬೇಕು ಅಂತ ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಅರ್ಥ ಏನು? ಕೊನೆ ಒಂದ್ಸರಿ ನೋಡ್ಕೊಬಿಡ್ತೀನಿ ಅಂದ್ರೆ ಕೊನೆ ಒಂದ್ಸರಿ ಮುಖ ನೋಡ್ಕೊಬಿಡ್ತೀನಿ, ಸತ್ತಾಗ ಹೇಳ್ತೀವಿ ಹಿಂಗೆ ತಾನೇ ಹೇಳೋದು ನಾವು. ಒಂದ್ಸರಿ ಹೋಗಿ ಮುಖ ನೋಡ್ಕೊಂಡ್ಬಿಡ್ತೀವಿ. ಏನ್ ನೋಡೋದ್ ಮುಖ? ಸತ್ತಿರೋ ಒಂದ್ ಮುಖ ಏನ್ ನೋಡ್ತೀವಿ? ಇದ್ದಾಗ ಏನು ಮಾಡ್ಲಿಲ್ಲ, ಮುಖ ಏನ್ ನೋಡ್ಕೊತೀರಿ ಅಲ್ವಾ? ಸೊ ಅಂದ್ರೆ ಅರ್ಥ ಏನು? ಅವ್ರ ಮೇಲೆ ಇದ್ದಂತ ಕರುಣೆ, ಅವ್ರ ವಿಷಯ ಎಲ್ಲ ನೆನ್ಕೋ, ಒಟ್ಟೋದಪ್ಪ ಅವ್ರು ಇಂತಿಂತ ಒಳ್ಳೆ ಕೆಲಸ ಮಾಡಿದ್ರು, ಅವ್ರು ಒಂದ್ಸರಿ ನೆನ್ಸ್ಕೋಬೇಕು ಅನ್ನತಾನೆ. ಇದೆ ತಾನೇ ಇರೋದು, ನೆನ್ಸ್ಕೋಬೇಕು ಅಂತ. ಏನ್ ನೆನ್ಸ್ಕೋಬೇಕು? ಅವ್ರ ಮುಖ ನೋಡಿ, ಅವ್ರ ಮುಖ ಚಿತ್ರ ನಮ್ಮ ಇದ್ರಲ್ಲಿ ನೆನ್ಸ್ಕೋಬೇಕು. ಲಾಸ್ಟ್ ಅಲ್ಲಿ ಮುಖ ನೋಡ್ಕೊತೀನಿ ಅಂದ್ರೆ ಅರ್ಥ. ಅಂದ್ರೆ ಅವ್ರು ಮಾಡಿರೋದೆಲ್ಲನೂ ಗುಣಗಾನ ಮಾಡ್ಬೇಕು ಅಂತ ಅರ್ಥ. ತಿಳ್ಕೊಳ್ಳಿ. ಫಸ್ಟು ನಾವು ಮುಖ ನೋಡ್ಕೊತೀವಿ, ಸತ್ತಿರೋನ್ ಮುಖ ನೋಡ್ಕೊತೀವಿ ಅಂದ್ರೆ ಅರ್ಥ ಏನು ತಿಳ್ಕೊಳ್ಳಿ. ಫಸ್ಟ್ ಮುಖ ನೋಡಕ್ಕಲ್ಲ ಹೋಗೋದಲ್ಲಿ. ಅವ್ರದ್ದು ಕೆಟ್ಟದು ಒಳ್ಳೇದನ್ನ ಕೆಡದ್ ಮಾಡಕ್ ಹೋಗಲ್ಲ, ಒಳ್ಳೇದ್ ಮಾಡಕ್ಕೆ ಹೋಗೋದು. ಅವ್ರ ಮುಖ ಅವ್ರಿಗೆ ಏನೇನ್ ಮಾಡಿದಾರೋ ಅದನ್ನೆಲ್ಲ ಒಂದ್ಸರಿ ಸ್ಮರಣೆ ಮಾಡಕ್ ಹೋಗ್ಬೇಕು. ಮುಖ ಏನ್ ನೋಡ್ಕೊತಿರ್ತಿ ಲಾಸ್ಟ್ ಅಲ್ಲಿ ಸತ್ತಿರೋ ಮುಖನ ಹಿಂಗ ಹಂಗ ಗಿಂಚ್ಕ ಪಂಚ್ಕನ ಅಲ್ಬಿಟ್ಕೊಂಡ್ ಆ ಕಡೆ ಈ ಕಡೆ ಗಣ್ಗ ನಿಂತಾರೆ. ಅವ್ನ ಮುಖನಪ್ಪ ನೋಡೋದು ಇದ್ದಾಗ್ಲೇ ಇಲ್ಲ.
ಇನ್ನು ಸತ್ತಿರೋಂಥ ಕಪ್ಪು ಮುಖನ ಏನು ಅದೆಲ್ಲ ಬಿಳಿಸ್ಕೊಂಡು ನಿಂತಿರ್ತದೆ, ಅದು ಆ ಕಡೆ ಈ ಕಡೆ ಆ ಮುಖ ನೋಡ್ಕೊಂಡು ಆ ಮುಖ ಚಿತ್ರ ನೀವು ಭಾವಚಿತ್ರದಲ್ಲಿ ಇಟ್ಕೊತೀರಾ? ನಿಮ್ಮ ಸ್ಮರಣೆಯಲ್ಲಿ ಇಟ್ಕೊಳಕ್ಕಾಗತ್ತಾ ಆ ಚಿತ್ರ? ಸತ್ತಿರೋರ್ ಮುಖ ಹೆಂಗಪ್ಪ ಇರುತ್ತೆ? ಈಗಿದ್ದಂಗಿರುತ್ತಾ? ಹೆಂಗಿರುತ್ತೆ? ಎಲ್ಲ ಬಿಳಿಸ್ಕೊಂಡಿರ್ತದೆ. ಇಲ್ಲ ಆ ಕಡೆ ಏನೋ ಒಂಚ ಆಗ ಯಾವ ಪೊಸಿಷನ್ ಇರ್ತದೆ, ಕಣ್ಣು ಹಂಗೆ ಬಿಟ್ಕೊಂಡು, ಇಲ್ಲ ಕಣ್ಣು ಮುಚ್ಚಿರ್ತಾರೆ ಬಲವಂತಾಗಿ ಹಿಂಗೆ, ಇಲ್ಲ ಅಲ್ಲಿ ಬಿಟ್ಕೊಂಡು, ಇಲ್ಲ ಬಾಯಿ ಬಿಟ್ಕೊಂಡು ಸತ್ತಿದ್ರೆ ಹಂಗೆ ಬಿಟ್ಟಿರ್ತಾನೆ. ಇದಿನ್ ಚಿತ್ರ ಏನ್ ನೋಡೋದು? ಆ ತರ ಚಿತ್ರ ನೋಡಿದ್ರೆ ನಮ್ಗೆ ಏನಪ್ಪಾ, ಒಂದು ದೆವ್ವ ತರ ಬಂದಂಗಿರ್ತಾನೆ ನಮ್ಗೆ ಅನ್ಸೋದು. ಅದನ್ನ ಚಿತ್ರ ಏನ್ ಮನ್ಸಲ್ಲಿ ಇಟ್ಕೋಬೇಕು? ಮನ್ಸಲ್ಲಿ ಇಟ್ಕೋಬೇಕಾಗಿರೋದೇನು? ಅವನ್ ಮಾಡದಂತ ಒಳ್ಳೆ ಗುಣನ ಶ್ಲಾಘನೆ ಮಾಡಕ್ ಹೋಗ್ಬೇಕಲ್ಲಿ. ಇದು ಅರ್ಥ. ಅದನ್ನ ಬಿಟ್ಬಿಟ್ಟು ಏನ್ ಮಾಡ್ತಾ ಇರ್ತಾರೆ, ಎಲ್ಲರೂ ಅಳ್ತಾ ಇರ್ತಾರೆ. ಅದನ್ನ ಮಾಡ್ಬೇಕಾಗಿಲ್ಲ ಅಲ್ಲಿ. ಅವನೇನ ಧರ್ಮವಂತವಾಗಿ ಸತ್ತಿದ್ರೆ ಅವನ್ ಭಗವಂತನ ನಾಮ ಜಪದ ಜೊತೆ ಅವನು ಒಳ್ಳೆ ಗುಣನ ಆಡ್ಬೇಕು. ಆ ಒಳ್ಳೆ ಗುಣನದಿಂದ ಬೆಳೆಸ್ಕೊಂಡಿದ್ರಿಂದ ಅವನು ಈ ತರ ಭಗವಂತನ ಧಾಮಕ್ಕೆ ಹೋಗಿದ್ದಾನೆ. ಅದಕ್ಕೋಸ್ಕರ ನಾವು ಒಳ್ಳೆ ಗುಣ ಬೆಳೆಸ್ಕೋಬೇಕು. ಇದು ಶಾಶ್ವತ ಅಲ್ಲ ಜೀವನ. ಸೊ ಅದನ್ನ ಮಾಡಕ್ ಹೋಗ್ಬೇಕೇ ಹೊರ್ತು ಕೂತ್ಕೊ ಹಳಕ್ಕಲ್ಲ, ಅವನ್ ಮುಖ ನೋಡ್ಕೊಳಕ್ಕಲ್ಲ. ಅರ್ಥ ಆಗ್ತಾ ಇದೆಯಾ? ಯಾರು ಕೇಳ್ತಾ ಯಾರು ಕೇಳ್ತಾ ಇದ್ರೆ ಅರ್ಥ ಆಗ್ತಾ ಇದೆಯಾ? ಸರಿ ಪ್ರಭು, ಅರ್ಥ ಆಗ್ತಿದೆ. ಹರೇ ಕೃಷ್ಣ ಪ್ರಭು. ಸತ್ತೋರ್ ಮುಂದ್ಗಡೆ ಹೇಳೋದನ್ನ ಬಿಟ್ಟು ಅರ್ಥ ಆಗ್ತಿದೆ. ಅರ್ಥ ಆಗಿದೆ ಅಂದ್ರೆ ಅಟ್ಲೀಸ್ಟ್ ನೀವು ಬಾಯಲ್ಲಿ ಹೇಳ್ಬೇಕು. ಇದನ್ನ ಹೇಳೋದ್ ಮುಂದೆ ಬಿಟ್ಬಿಟ್ಟು ಭಗವಂತ ನಾಮ ಸ್ಮರಣೆ ಮಾಡ್ಬೇಕಲ್ಲ ಹೋಗ್ಬಿಟ್ಟು. ಸೊ ಇಲ್ಲಿ ಕೃಷ್ಣನ್ ಮನ್ಸಲ್ಲಿ ಏನಾಯ್ತು, ಅರ್ಜುನ್ ಮನ್ಸಲ್ಲಿ ಏನ್ ನಡೀತಾ ಐತೆ ಅಂತ ಗೊತ್ತಾಯ್ತು. ಸೊ ಅದಕ್ಕೆ ಕೃಷ್ಣ ಅದೇ ತರ ಮುಂದೆ ಮಾಡ್ದ. ಓಕೆ, ಮುಂದೆ ಮಾಡಿ ಏನ್ ಹೇಳ್ತಾನೆ ನೋಡೋಣ. ಇದೆಂದು ಹೇಳುವುದಕ್ಕೆ ಮಾಡಿ ಅನಂತರ ಕೆಳಗಿನ ಮಾತುಗಳನ್ನು ಹೇಳಿದನು. ಸೊ ಅರ್ಜುನ ಏನ್ ಕೇಳ್ತಾ ಇದ್ದಾನೆ, ಹಾಗೆ ಕೃಷ್ಣ ಅದೇ ತರ ಅವನ ರಥನ ತಗೊಂಡೋಗಿ ಮುಂದೆ ನಿಲ್ಲಿಸ್ತಾ ಕೆಳಗಿನ ಮಾತನ್ನ ನಿಲ್ಲಿಸ್ಬಿಟ್ಟು ಸುಮ್ನೆ ಇರ್ಬೇಕಾಯ್ತು ಕೃಷ್ಣ. ಅದ್ಯಾಕೆ ಮಾತಾಡ್ದ ಮುಂದೆ? ಇನ್ನೊಂದು ವಿಚಾರ ಅಲ್ಲ, ಕೃಷ್ಣ ಯಾಕೆ ಸೇರಿಸ್ಬೇಕಿತ್ತು? ಹೋಗಿ ತಗೊಂಡೋಗಿ ನಿಲ್ಸ್ಬಿಟ್ಟು ಸುಮ್ನೆ ಆಯ್ತಪ್ಪ ನೋಡ್ಬೇಕು ನೋಡ್ಕೊ ಅಂತ ಸುಮ್ನೆ ಇರ್ಬೇಕಾಯ್ತು. ಆದ್ರೆ ಕೃಷ್ಣ ಆ ತರ ವ್ಯಕ್ತಿ ಅಲ್ಲ. ಕೃಷ್ಣ ನಮ್ಮ ಮನ್ಸಲ್ಲಿರೋದನ್ನ ತಿಳ್ಕೊಂಡು ಆದ್ಮೇಲೆ ಅದ್ರ ತಕ್ಕಂಗೆ ತಾನೇ ಮಾತಾಡಬೇಕು. ಮುಂದೆ ನಿಲ್ಸ್ಬಿಟ್ಟು ಹೋಗ್ಬಿಟ್ಟು ಇವಾಗ ಹೇಳ್ತಾ ಇದ್ದಾನೆ, ಏನು ಕಣಿ ಹೇಳ್ತಾ ಇದ್ದಾನೆ, ನೋಡಪ್ಪ ನೀನ್ ನೋಡ್ಬೇಕು ಅಂದಲ್ಲ ನೋಡಿ ಇವಾಗ ಅಂತ. ಅವ್ನ್ ಮಾಡಿದ್ದೇ ರೀತಿ ಬೇರೆ, ಹೇಳದೆ ಬೇರೆ. ಕೃಷ್ಣ ಯಾವತ್ತು ಡೊಂಕ, ಯಾವತ್ತೂ ಡೊಂಕನೆ. ಅವನು ಮಾತು ಬೇರೆ, ಅವನಿರೋದು ಬೇರೆ. ಟೇಡ ಭಗವಾನ್ ನಮ್ ಕೃಷ್ಣ. ಟೇಡ ಅಂದ್ರೆ ಉಲ್ಟಾ ಭಗವಾನ್. ಉಲ್ಟಾ ಭಗವಾನ್ ಅಂತಂದ್ರೆ ಉಲ್ಟಾ ಆಗಿರೋದು ಯಾವುದು? ನಮ್ ಬುದ್ಧಿ, ನಮ್ ಮನ್ಸು. ಭಗವಂತ ಒಳಕ್ ಹೋಗಿ ಉಲ್ಟಾಗಿ ಅವನೇನ್ ಮಾಡ್ತಾನೆ, ಆ ಉಲ್ಟಾಗಿರೋ ಮನ್ಸನ್ನ ಬುದ್ಧಿನ ಸರಿ ಮಾಡ್ತಾನೆ. ಇದು ಟೇಡ ಅಂದ್ರೆ. ಅವನ್ ಟೇಡ ಅನ್ಕೋಬೇಡಿ, ಅವನೆಲ್ಲ ಟೇಡ್ ಆಗಿರೋನು. ಟೇಡ್ ಆಗಿರೋದು ನಾವು. ನಮ್ಮನ್ ಸರಿ ಮಾಡಕ್ಕೆ ನಮ್ಮ ಒಳಗಡೆ ಹೋಗಿದ ಹರೇ ಕೃಷ್ಣ ಮಂತ್ರ ಒಳಗಡೆ ಹೋಗಿದ ತಕ್ಷಣ ಏನಾಗತ್ತೆ, ನಿಮ್ಮ ಬುದ್ಧಿ ವಕ್ರವಾಗಿರೋದೆಲ್ಲ ನ್ಯಾರ ಆಗ್ತಾ ಇರುತ್ತೆ. ಕೃಷ್ಣ ನಾಮದಿಂದ ಮಾಡೋದು ಇದನ್ನ. ನಮ್ ಬುದ್ಧಿ ವಕ್ರ ಆಗಿರುತ್ತಲ್ಲ ಅದನ್ನ ಸರಿ ಮಾಡ್ತಾ ಇರ್ತಾನೆ. ಒಂದೇ ಸರಿ ಯಾಕೆ ಪ್ರಭು ಮಾಡಲ್ಲ ಅಂತಂದ್ರೆ, ಒಂದೇ ಸರಿ ಹೋಗಿದ ತಕ್ಷಣ ಯಾಕೆ ಸರಿ ಮಾಡಲ್ಲ? ನೋಡಪ್ಪ, ಈಗ ಬಿಲ್ನ ನೀವು ಏನ್ ಮಾಡಿರ್ತೀರಿ, ಒಂದ್ ಲೆವೆಲ್ ಎಳೆದು ಕಟ್ಟಿರ್ತೀರಿ, ಹೌದಾ? ಅದು ಹಂಗೆ ಎಳೆದು ಕಟ್ಟಿರೋದ್ರಿಂದ ಅದು ಹಂಗೆ ಹಾಕ್ಬಿಟ್ಟಿರ್ತದೆ. ಈಗ ನಾಯಿ ಬಲ ಗೊತ್ತಲ್ಲ, ನಾಯಿ ಬಲ ಏನಾಗಿರುತ್ತೆ, ಚಂಕನೇ ಆಗಿರುತ್ತೆ. ಅದನ್ನ ಸರಿ ಮಾಡಕ್ ಹೋದಾಗ ಎಷ್ಟು ಶ್ರಮ ಪಡ್ಬೇಕು ಆಗುತ್ತಾ? ನಾಯಿ ಬಲ, ಅದಕ್ಕೆ ನಮ್ಮನ್ನ ನಾಯಿ ಬಲ ಅಂತ ಹೇಳೋದು. ನಮ್ ಬುದ್ಧಿ ಯಾವತ್ತು ನಾಯಿ ಬಲದ ತರ ಅಂತ. ಅದನ್ನ ಸರಿ ಮಾಡಕ್ಕೆ ಕೃಷ್ಣ ಹೋಗಿದ್ದಾನೆ ಒಳಗಡೆ, ಅವನ್ ಮಾಡ್ತಾ ಇದ್ದಾನೆ. ಕೃಷ್ಣಂಗೆ ಆಗದರೆ ಕೆಲಸ ಇಲ್ಲ. ಆದ್ರೆ ನೀವು ಅದನ್ನ ಏನ್ ಮಾಡ್ಬೇಕು, ನಿಮ್ ಕಡೆಯಿಂದ ಪ್ರಯತ್ನ ಮಾಡ್ಬೇಕು ಅಲ್ವಾ? ಅಂದ್ರೆ ಒಳಗಡೆ ಹೋಗಿದ್ದಾನೆ, ಅವನೇನ್ ಮಾಡ್ಬೇಕು ಮಾಡ್ತಾನೆ. ಸೊ ಅದು ಕೂಡ ನಮ್ ಕಡೆಯಿಂದನೂ ಪ್ರಯತ್ನ ಮಾಡ್ತಾ ಇದ್ರೆ ಅದು ಬೇಗ ಆಗತ್ತೆ. ಇಲ್ಲ ಬರೀ ಕೃಷ್ಣನೇ ಮಾಡ್ಲಿ ಅಂತ ಬರೀ ನಾಮಜಪ ಮಾಡ್ತಾ ಇದ್ರೆ, ನೀವು ಅಕಸ್ಮಾತ್ ಮಾಡ್ತಾ ಇದ್ರೆ, ಎಲ್ಲ ಮಾಡ್ತಾ ಇದ್ರ ಆಗುತ್ತೆ, ಸ್ವಲ್ಪ ಲೇಟ್ ಆಗತ್ತೆ. ಅದರಿಂದ ಕೃಷ್ಣ ಟೇಡ ಅಂತ ಹಿಂಗ್ ತಿಳ್ಕೊಳ್ಳಿ. ಸುಮಾರು ಜನ ಮೂರ್ ಕಡೆ ಅವ್ನು ಬೆಂಡಾಗಿದೆ ಅಂತಾರಲ್ಲ, ಅವನು ಬೆಂಡಾಗಿಲ್ಲ, ಬೆಂಡು ನಿಮ್ದು ಅನ್ಕೊಂಡ್ ತೋರ್ಸಕ್ ನಿಂತಿದ್ದಾನ. ಆ ತರ
ನೀವು ಬೆಂಡಾಗಿದ್ರಾ? ನಾನು ಬೆಂಡಾಗಿ ಬರ್ತಾ ಇದ್ದೀನಿ, ಸರಿ ಮಾಡ್ತೀನಿ ಅಂತ. ಈ ಅರ್ಥ ಇದ್ರಲ್ಲಿ ಹೇಳಿಲ್ಲ, ಸುಮ್ಮನೆ ಹೇಳ್ದೆ ಹಂಗೆ ಜೋಕಿಗೆ. ಸೊ ಅಂದ್ರೆ ಭಗವಂತ ಅಟ್ಲೀಸ್ಟ್ ನಮ್ಮ ಇದ್ರೊಳಕ್ ಹೋದ್ಮೇಲಂತೂ ಅವನು ನಮ್ಮ ಗುಣನ, ನಮ್ಮ ಮನಸ್ಸನ್ನ, ಬುದ್ಧಿನ ಸರಿ ಮಾಡ್ತಾನೆ. ಸೊ ಅರ್ಜುನ ಮನಸ್ಸಲ್ಲಿ ಏನ್ ಬರ್ತಾ ಇದೆ? ಸೊ ಇಲ್ಲಿ ಕೃಷ್ಣ ಏನ್ ಹೇಳ್ದ ನೋಡಪ್ಪ, ಮುಂದೆ ಹೇಳ್ತಾನೆ ಮುಂದಿನ ಸೂಕ್ತಲ್ಲಿ ಏನು, ನೀನು ಇವಾಗ ಈ ನಿನ್ ಮನಸ್ಸಲ್ಲಿ ಗೊತ್ತಾಗಿದೆ, ಬರ್ತಾ ಇದೆ ಈ ತರ ಅಂದ್ರೆ ಅವನ್ ಬರ್ಸಕ್ಕೋಸ್ಕರ ಇನ್ನೂ ಜಾಸ್ತಿನ ಮಾಡ್ತಾನೆ. ಅಕಸ್ಮಾತ್ ಏನಾರ ಅದ್ರಿಂದ ಸರಿ ಹೋಗುತ್ತೆ, ಮುಂದೆ ಏನಾರ ಸರಿ ಹೋಗುತ್ತೆ ಅಂದ್ರೆ ಆ ಬರ್ತಾ ಇರೋದನ್ನ ಇನ್ನ ಪುಷ್ಟಿ ಕೊಡ್ತಾನೆ. ಸರಿ ಹೋಗ್ಲಿಲ್ವಾ ಅದನ್ನೇನ್ ಮಾಡ್ತಾನೆ, ಅಲ್ಲಿಗೆ ಮುರಿದಾಗ್ತಾನೆ. ಈಗ ಅರ್ಜುನ್ ಪರಿಸ್ಥಿತಿ ಹಂಗೆ ಆಗೋದು, ಅವ್ನ ಮನ್ಸಲ್ಲಿ ಬರ್ತಾ ಇರೋದು ಸರಿ ಇಲ್ಲ, ಅದಕ್ಕೆ ಜಾಸ್ತಿ ಆಗ್ಲಿ, ಅವ್ನ್ ಬರ್ತಾ ಇರೋದು ಇನ್ನೂ ಜಾಸ್ತಿ ಆಗ್ಲಿ, ಆಮೇಲೆ ನಾನು ಹೇಳ್ಬೋದು ಅಂದ್ಬಿಟ್ಟು ಅದನ್ನ ಸರಿ ಮಾಡಕ್ಕೋಸ್ಕರ ಹಂಗ್ ಮಾಡ್ದ. ಸೊ ಇವೆಲ್ಲ ಭಗವದ್ಗೀತೆಯಲ್ಲಿ ಇರೋಂಥ ಒಳಾರ್ಥಗಳು. ಇದನ್ನ ಈ ತರ ಪರಿಕಲ್ಪನೆಯಲ್ಲಿ, ಈ ತರ ಒಂದು ಅರ್ಥದಲ್ಲಿ ನಿಮ್ಗೆ ತಿಳಿಸೋರಿಲ್ಲ, ಇದು ತಿಳಿಸ್ಕೊಳ್ಳೋಕ್ಕೂ ಆಗೋದಿಲ್ಲ. ನೀವು ಅದ್ ಮೇಲ್ಗಡೆ ನೋಟಕ್ಕೆ ಓದಿದ್ರೆ ಅರ್ಥನ ಆಗೋದಿಲ್ಲ. ಸೊ ಯಾವಾಗ ಕೃಷ್ಣನ ನಾವು ಸುಮ್ಮನೆ ತುಂಬಾ ಇದ್ ಮಾಡಕ್ ಹೋಗ್ತೀವಿ, ಮಂಥನ ಮಾಡ್ತೀವಿ ಅಂತೀವಲ್ಲ, ಆ ತರ ಏನಾರ ಮಂಥನ ಮಾಡಿದ್ರೆ ಈ ವಿಷಯ ಎಲ್ಲ ಬರ್ತವೆ. ಅದರಿಂದ ನಾವು ತಿಳ್ಕೊಬೇಕಾಗಿರೋದು ಈ ಶ್ಲೋಕದಿಂದ ಏನ್ ತಿಳ್ಕೊತೀರಾ, ನಾವು ಏನು ಇದನ್ನ ಪ್ರಾಕ್ಟಿಕಲ್ಗೆ ಅರ್ಥ ಮಾಡ್ಕೊಳ್ಳೋದು ಹೆಂಗೆ, ನಮ್ಮ ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಹೆಂಗೆ ಅಂದ್ರೆ, ಕೃಷ್ಣನೇ ಅರ್ಜುನನ್ ಮಾತು ಕೇಳ್ತಾ ಇದ್ದಾನೆ. ಅರ್ಜುನ ನಾರ್ಮಲ್ ಆಗಿ ಸ್ವಲ್ಪ ಭಕ್ತ ಅಲ್ವಾ, ಶುದ್ಧ ಭಕ್ತ. ಕೃಷ್ಣನೇ ಭಕ್ತರ ಮಾತು ಕೇಳಿದ್ಮೇಲೆ ನಾವು ಕೃಷ್ಣ ಮಾತು ಕೇಳಬಾರ್ದಾ? ಕೇಳಬೇಕು ತಾನೆ. ಸೊ ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ನಾವು ಬಾಯಿ ಮುಚ್ಕೊಂಡು ಕೇಳಬೇಕು. ಅರ್ಜುನ ಕೃಷ್ಣ ಏನ್ ಮಾಡ್ದ? ಅರ್ಜುನ ಹೇಳಿದ ತಕ್ಷಣ ಏನ್ ಮಾಡ್ದ? ಏನ್ ಮಾತಾಡದ್ನ ತಗೊಂಡೋಗಿ ರಥನ ಮಧ್ಯಕ್ಕೆ ನಿಲ್ಲಿಸ್ತಾ ಇದ್ದಾನೆ. ಅದೇ ತರ ನಾವು ಕೂಡ ಏನು ಗುರುಗಳು ಹೇಳ್ತಾರೆ, ಏನ್ ಕೃಷ್ಣ ಹೇಳ್ತಾ ಇದ್ದಾನೆ ಅದನ್ನ ಕೇಳ್ಬೇಕು. ಇದಕ್ಕೆ ಎದುರು ಮಾತಾಡಬಾರ್ದು. ಗೊತ್ತಿಲ್ಲದೆ ಕೇಳಿ ತಿಳ್ಕೊಬೋದು ಅಷ್ಟೇ, ಆದ್ರೆ ಆ ಕೆಲಸ ನಾವು ಮಾಡ್ಲೇಬೇಕು. ಕೃಷ್ಣ ಹೇಳ್ತಾ ಇರೋ ಕೆಲಸನ ಅಟ್ಲೀಸ್ಟ್ ಸ್ವಲ್ಪನಾದ್ರೂ ಮಾಡ್ಬೇಕು. ಇದನ್ನ ತಿಳ್ಕೊಳ್ಳಿ. ಪೂರ್ತಿ ಪ್ರಭು ಎಲ್ಲಾಗುತ್ತೆ ಪ್ರಭು, ಅರ್ಜುನ ಕೃಷ್ಣ ಹೇಳ್ಬಿಟ್ಟು ಹೇಳ್ತಾರ ಮಾಡಕ್ಕಾಗತ್ತಾ? ಆಗೋದಿಲ್ಲ, ಗ್ಯಾರಂಟಿ ಗೊತ್ತು. ಯಾರು ಮಾಡ್ತಾ ಇಲ್ಲ ಇದನ್ನ, ನಾವೇ ಅಲ್ಲ, ನೀವಲ್ಲ, ಯಾರೂ ಮಾಡಕ್ ಆಗ್ತಾ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. ಪ್ರಮಾಣದಲ್ಲಿ ಮಾಡಿದ್ರೆ ಈ ತರ ಇರ್ತಿರ್ಲಿಲ್ಲ. ಸೊ ಇವಾಗ ಹೆಂಗ್ ಮಾಡೋದು? ಅಟ್ಲೀಸ್ಟ್ ಮಾಡಕ್ಕೆ ಪ್ರಯತ್ನನಾರ ಮಾಡಬೇಕು. ಆ ಮನಸ್ಸು ಮಾಡಿ ಇವತ್ತು ಒಂದು ಅನ್ಕೊಂಡ್ರ ನೀವು ಅದನ್ನ ಏನಾರ ಒಂಚೂರು ಮಾಡ್ಬಿಡಿ. ಅದಕ್ಕೆ ಇವತ್ತು ಅನ್ಕೋತಾ ಇದ್ರ ಅಂತಂದ್ರೆ ಅವತ್ತಿಂದ ಶುರು ಮಾಡಕ್ಕೆ ಏನೋ ಒಂದು ಹೆಜ್ಜೆ ಇಡಿ. ಅದನ್ನ ಸಂಕಲ್ಪ ಮಾಡಿದ್ರಿ ಅಂದ್ರೆ ಅವತ್ತೇನಾರ ಒಂಚೂರಾದ್ರು ಸುಮ್ನೆ, ಈಗ ಹೋಮ ಮಾಡಿಸ್ತೀನಿ ಅಂತ ಅಂದ್ಕೊಂಡ್ರಿ, ಇವತ್ತು ಹೋಮ ಮಾಡಕ್ಕಾಗ್ಲಿಲ್ಲ, ಇಟ್ಕೆನಾರ ಆಗ್ಬಿಡಿ. ಅಲ್ಲಿ ಸ್ವಲ್ಪ ಹೋಮಕ್ಕೆ ಇಟ್ಕೆ ಆಗ್ದೇವಲ್ಲ, ಅಲ್ಲಿ ಅದನ್ನಾರ ಆಗ್ಬಿಡಿ. ಬಂದರು ಯಾರಿಗೋ ಹೇಳಿರ್ತೀರಿ, ಬಂದರು ಅಯ್ಯೋ ಇಟ್ಕೆನಾರ ಹಾಕೋರ್ ಕಣ, ಇಲ್ಲಿ ಹೋಮ ಮಾಡಿದಿರಬೇಕು, ನನಗೆ ಗೊತ್ತಾಯ್ತಲ್ಲ, ಬೂದಿ ಎಲ್ಲ ಎತ್ತಾಕ್ಬಿಟ್ಟು ಬರೀ ಇಟ್ಕೆ ಮಾಡಿದ್ರು. ಸೊ ಅಟ್ಲೀಸ್ಟ್ ನೀವು ಒಂದು ಅನ್ಕೊಂಡ್ಮೇಲೆ ಭಗವಂತ ಕೃಷ್ಣ ಹೇಳಿದಾನೆ, ಅದನ್ನ ನೀವು ಒಂಚೂರು ಪ್ರಾಕ್ಟಿಕಲ್ ಆರ ಮಾಡಿ ನೋಡ್ಬೇಕದು. ಅಂದ್ರೆ ಅವಾಗ ನಮ್ಗೇನೋ ಒಂದು ಆಗುತ್ತೆ. ಸೊ ಅಂದ್ರೆ ಕೃಷ್ಣ ಏನ್ ಹೇಳ್ತಾ ಇದ್ದಾನೋ ಅದನ್ನ ಕೇಳ್ಬೇಕು. ಇಲ್ಲಿ ಕೃಷ್ಣನೇ ಕೇಳ್ದ ಅಂದ್ಮೇಲೆ ನಾವು ಕೇಳ್ದ ಇರಕ್ಕಾಗತ್ತಾ? ಅದು ಕೃಷ್ಣ ಯಾರ ಮಾತು ಕೇಳ್ತಾನೆ? ಭಗವಂತ ಭಕ್ತನ ಮಾತನ್ನ ಕೇಳ್ತಾ ಇದ್ದಾನೆ. ಕೃಷ್ಣನೇ ಭಕ್ತರ ಮಾತು ಕೇಳ್ತಾನೆ ಅಂದ್ಮೇಲೆ ನಾವು ಕೃಷ್ಣ ಮಾತು ಕೇಳಿಲ್ಲ ಅಂದ್ರೆ ಹೆಂಗೆ ಅಲ್ವಾ? ಯಾವಾಗ ನಾವು ಕೃಷ್ಣ ಮಾತು ಕೇಳ್ತಿರೋ ಅವಾಗ ಕೃಷ್ಣ ಏನ್ ಮಾಡ್ತಾನೆ? ನಮ್ಮ ಮಾತು ಕೇಳ್ತಾನೆ. ನಾವು ಕೃಷ್ಣನ ಮಾತು ಯಾವಾಗ ಕೇಳ್ತೀವೋ ಅವಾಗ ಕೃಷ್ಣ ನಮ್ಮ ಮನಸ್ಸಿನಲ್ಲಿರೋದನ್ನ ಅರ್ಥ ಮಾಡ್ಕೊತಾನೆ, ಕೇಳ್ತಾನೆ. ಹೆಂಗ್ ನಿರೀಕ್ಷೆ ಮಾಡ್ತೀರಿ? ನೀವು ಕೃಷ್ಣ ಮಾತನ್ನ ಕೇಳ್ತಾ ಇಲ್ಲ ಅಂದ್ಮೇಲೆ ನಮ್ಮ ಮಾತು ಕೇಳಿಸ್ಕೋಬೇಕು ಅಂತ ಹೆಂಗ್ ನಿರೀಕ್ಷೆ ಮಾಡ್ತೀರಾ ನೀವು? ಆಗುತ್ತಾ ಇದು? ಅನ್ಕೊಳಕ್ಕಾಗತ್ತಾ? ನಾವೇ ಕೃಷ್ಣನ ಮಾತನ್ನೇ ಕೇಳ್ತಾ ಇಲ್ಲ ಅಂದ್ಮೇಲೆ ಕೃಷ್ಣ ನನ್ನ ಮಾತು ಕೇಳ್ತಾ ಇಲ್ಲ, ಅಯ್ಯೋ ನನ್ಗೆ ಅದು ಕೊಡ್ತಾ ಇಲ್ಲ, ಅಯ್ಯೋ ನನ್ಗೆ ಜಪ ಮಾಡ್ತಾ ಇದ್ರು ಕೂಡ ನನ್ಗೇನು ಮತ್ತೆ ಬರ್ತಾ ಇಲ್ಲ, ತಿರುಗ್ತಾನೆ ಇಲ್ಲ, ಸುಮ್ಮನೆ ಇದೀವಿ ಅಂತ ಹೇಳಕ್ಕಾಗತ್ತೆ ನೀವು? ಕೃಷ್ಣ ಮಾತು ಕೇಳಿದ್ಮೇಲೆ ಹಂಗೆ ಅನ್ಕೊಳಕ್ಕಾಗೋದು? ಸೊ ಕರೆಕ್ಟಾಗಿ ಕೇಳಿ ಆಮೇಲೆ ನಿಮ್ಗೆ ಏನೇನ್ ಬರ್ಬೇಕು ಜಪದಿಂದ ಎಲ್ಲ ಬರ್ತದೆ. ಅದರಿಂದ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸೊ ಕೃಷ್ಣನೇ ಮಾಡ್ತಾ ಇದ್ದಾರೆ ಅಂದ್ರೆ ನಾವು ಮಾಡ್ಲೇಬೇಕು. ಓಕೆ. ಮತ್ತೆ ದುರ್ಬುದ್ಧಿ ಏನಿದೆ, ದುರ್ಬುದ್ಧಿ, ಅದನ್ನ ದುರ್ಬುದ್ಧಿ, ಯಾವ ದುರ್ಬುದ್ಧಿ, ಹೆಂಗೆ ದುರ್ಬುದ್ಧಿ ಒಳ್ಳೆ ಸುಬುದ್ಧಿ ಅಂತ ಕಲ್ತ್ಕೊಳ್ತಾ ಇರೋದು? ಯಾವ್ದ್ರಿಂದ? ಶಾಸ್ತ್ರದಿಂದ ತಿಳ್ಕೊಬೇಕು. ನಾವು ಶಾಸ್ತ್ರನ ಓದಿ ತಿಳ್ಕೊಬೇಕು. ಶಾಸ್ತ್ರ ಓದಕ್ಕಾಗಿಲ್ಲ ಅಂದ್ರೆ ಯಾರ ಹತ್ರ ಕೇಳ್ಬೇಕು? ಗುರು ಹತ್ರ ಕೇಳ್ಬೇಕು. ಈ ತರ ಹೇಳ್ತಾ ಇದ್ರೆ ಇದನ್ನ ಕಲಿಬೇಕು ಅಂತ. ಶಾಸ್ತ್ರದಲ್ಲಿ ಏನಿದೆಯೋ ಅದನ್ನ ಮಾಡೋದು ಸುಬುದ್ಧಿ, ಒಳ್ಳೆ ಬುದ್ಧಿ. ಶಾಸ್ತ್ರದಲ್ಲಿ ಏನಿಲ್ಲ ಅದನ್ನ ಮಾಡೋದು ದುರ್ಬುದ್ಧಿ. ಆಯ್ತಾ?
ಓಕೆ ಶ್ರೀಮದ್ ಭಗವದ್ಗೀತಾ ಕೀ ಜಯ ಶಿಲ ಪ್ರಭುಪಾದ ಕೀ ಜಯ. ಹರೇ ಕೃಷ್ಣ. ಒಂದು ಸಿಂಪಲ್ ಕ್ವಶನ್, ನಿಮ್ಮ ಕ್ವಶನ್ ಕೇಳೋಣ, ನಾನೇ ಕೇಳ್ಬಿಡ್ತೀನಿ.